ಸ್ನೇಹಿತರೆ, ಇವಾಗ ನಾನು ಅನ್ಲಾಕ್ ಟೂಲ್ ಒಳಗಡೆ ವಿವೋ Y91i ಮಾಡೆಲ್ ನಂಬರ್ 1820. ಸೊ ಇದ್ರದ್ದು ಫ್ಯಾಕ್ಟ್ರಿ ರಿಸೆಟ್ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಸೊ ನೀವು ನಾರ್ಮಲಿ ಹಾರ್ಡ್ ರಿಸೆಟ್ ಮಾಡೋಕೆ ಹೋದ್ರೆ ಫೋನ್ ಒಳಗಡೆ, ಸೊ ಅಲ್ಲೂ ಕೂಡ ನಿಮ್ಗೆ ಪ್ಯಾಟರ್ನ್ ಲಾಕ್, ಪಾಸ್ವರ್ಡ್, ಸ್ಕ್ರೀನ್ ಒಳಗಡೆ ಯಾವ ಲಾಕ್ ಇಟ್ಟಿರ್ತಾರೆ, ಹಾರ್ಡ್ ರಿಸೆಟ್ ಮಾಡೋಕೆ ಹೋದ್ರು ಅದೇ ಲಾಕ್ ಕೂಡ ಕೇಳುತ್ತೆ. ಸೊ ಅದಕ್ಕೋಸ್ಕರ ನೀವು ಅದನ್ನು ಟೂಲ್ ಮುಖಾಂತರ, ಕಂಪ್ಯೂಟರ್ ಮುಖಾಂತರ ಮಾಡಬೇಕಾಗುತ್ತೆ. ಸೊ ಇವಾಗ ನಾನು ಅನ್ಲಾಕ್ ಟೂಲ್ ಮುಖಾಂತರ ಅದನ್ನು ಯಾವ ರೀತಿ ಫ್ಯಾಕ್ಟ್ರಿ ರಿಸೆಟ್ ಮಾಡೋದು ಅಂತೇಳಿ ತೋರಿಸ್ಕೊಳತ್ತೀನಿ. ಸೊ ಟೂಲ್ ಇವಾಗ ಲಾಗಿನ್ ಆಗತೈತಿ. ಸೊ ಲಾಗಿನ್ ಆದ ಕೂಡಲೇ ಏನು ಮಾಡ್ಬೇಕಂದ್ರೆ, ಸೊ ನೀವು ಇದನ್ನು MTK ಫೋನ್ ಇರೋದ್ರಿಂದ ಯಾವುದೇ ರೀತಿ ಫೋನನ್ನು ಓಪನ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಇದು MTK ಮೋಡಲ್ಲಿ ಇರೋದ್ರಿಂದ. ಸೊ ಅದಕ್ಕೋಸ್ಕರ ಇದನ್ನು ನಾವು ಇಲ್ಲಿ ಫೋನ್ ಆಲ್ರೆಡಿ ಕನೆಕ್ಟ್ ಮಾಡಿದ್ದೀವಿ ನೋಡ್ಬೋದು, ವಿವೋ 1820. ಸೊ ಇವಾಗ ತೋರಿಸಿ ನೋಡಿ ವಿಡಿಯೋದೊಳಗಡೆ. ಸೊ ನೋಡ್ಬೋದು, ಫೋನ್ ಡಿಸ್ಕನೆಕ್ಟ್ ಮಾಡಿದೆ, ಇವಾಗ ಹೋಯಿತು. ಸೊ ಇವಾಗ ಕನೆಕ್ಟ್ ಮಾಡ್ತೀನಿ ಮತ್ತೆ ನಾನು. ಸೊ ಕನೆಕ್ಟ್ ಮಾಡಿದರೆ ಮತ್ತೆ ಬಂತು ನೋಡಿ 1820, ಇಲ್ಲೈತೆ ನೋಡಿರಿ ಮಾಡೆಲ್ ನಂಬರ್. ಸೊ ಮಾಡೆಲ್ ನಂಬರ್ ನಿಮಗೆ ಕಾಣಿಸ್ತದೆ ಅಂದ್ಕೊಂಡೀನಿ. ಇವಾಗ ಫೋನ್ ಕೂಡ ಕನೆಕ್ಟ್ ಮಾಡಿದ್ದೀನಿ, ಫೋನ್ ಒಳಗಡೆ ಪ್ಯಾಟರ್ನ್ ಲಾಕ್ ಐತಿ. ಸೊ ಕಸ್ಟಮರಿಗೆ ಅದು ಗೊತ್ತಿಲ್ಲ. ಸೊ ಇವಾಗ ನಾನು ಫೋನ್ ಸ್ವಿಚ್ ಆಫ್ ಮಾಡ್ತೀನಿ ನಾನು. ಸೊ ಸ್ವಿಚ್ ಆಫ್ ಮಾಡಿ ಅನ್ಲಾಕ್ ಟೂಲ್ ಒಳಗಡೆ ವಿವೋ ಬ್ರ್ಯಾಂಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಹತ್ರ ಟೂಲ್ ಇದ್ದರೆ ಯಾವ ರೀತಿ ಮಾಡ್ಬೋದು ಅಂತ ಹೇಳತ್ತೀನಿ. ಸೊ ವಿವೋ ಬ್ರ್ಯಾಂಡನ್ನು ಸೆಲೆಕ್ಟ್ ಮಾಡ್ಕೋರಿ ಮೇಲ್ಗಡೆ ಅಂತ. ಸೊ ವಿವೋ ಬ್ರ್ಯಾಂಡನ್ನು ಸೆಲೆಕ್ಟ್ ಮಾಡಿದ ಕೂಡಗಡೆ ಕೆಳಗಡೆ ನಿಮಗೆ ಮಾಡೆಲ್ ನಂಬರ್ ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ ಬರ್ತೈತಿ, ಇಲ್ಲಿ ಐತೆ ನೋಡಿರಿ. ಸೊ ಇಲ್ಲಿ 1820 ಅಂತೇಳಿ ಸರ್ಚ್ ಮಾಡಿರಿ. ಸೊ ನೀವು ಡೈರೆಕ್ಟಾಗಿ ವಿವೋ Y91i ಅಂತ ಕೂಡ ಸರ್ಚ್ ಮಾಡಿದ್ರೆ ನಡಿತೈತಿ. ಸೊ ಇದರದ್ದು ಮಾಡೆಲ್ ನಂಬರ್ ನನಗೆ ಗೊತ್ತೈತಿ 1820 ಅಂತ ಹೇಳಿಸಿಂದ. ಸೊ 1820 ಅಂತ ಟೈಪ್ ಮಾಡಿರಿ. ಸೊ ಟೈಪ್ ಮಾಡಿದ ಕೂಡಲೇ ಇಲ್ಲಿ ಬತ್ತು ನೋಡಿರಿ, ಮೊದಲನೇದು ವಿವೋ Y91i. ಸೊ ಇದರೊಳಗಡೆ ಎರಡು ಮಾಡಲ್ ಅದಾವೆ, 1820, 1818 ಅಂತ ಹೇಳಿ. ಸೊ ಮೊದಲೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊರಿ, 1820 ಯಾವಲ್ಲಿ ಇರ್ತೈತಿ. ಸೊ ಅದಾದಮೇಲೆ ಇಲ್ಲಿ ಫ್ಯಾಕ್ಟ್ರಿ ಸೆಟ್ ಅಂತ ಒಂದು ಆಪ್ಷನ್ ಐತೆ ನೋಡಿರಿ. ಫಂಕ್ಷನ್ ಒಳಗೆ ಮೆಟಾ ಮೋಡ್ ಒಳಗೆ ಹೋಗಬೇಕು. ಫಂಕ್ಷನ್ ಒಳಗೂ ನೀವು ಹೋದ್ರೆ ಇಲ್ಲಿ ಕೂಡ ಮಾಡೋಕ್ಕೆ ಬರ್ತೈತಿ. ಸೊ ಈಸಿ ಅಂದರೆ ಮೆಟಾ ಮೋಡ್. ಸೊ ಮೆಟಾ ಮೋಡ್ ಒಳಗಡೆ ಹೋಗಿಸಿಂದ ಫ್ಯಾಕ್ಟ್ರಿ ಸೆಟ್ ಅಂತ ಕೊಡಬೇಕಾಗುತ್ತೆ. ಸೊ ಇವಾಗ ನಾನು ಮೆಟಾ ಮೋಡ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿಂದ ನೀವು ಫೋರ್ಸ್ EDL ಅಂತೇಳಿ ಕೂಡ ಮಾಡ್ಬೋದು, EDL ಫೋನ್ ಇದ್ರೆ. ಸೊ ಇದು ಕ್ವಾಲ್ಕಾಮ್ ಫೋನ್ ಅಲ್ಲ, MTK ಫೋನ್ ಐತಿ. ಸೊ ಅದಕ್ಕೋಸ್ಕರ ಮೆಟಾ ಮೋಡ್ ಒಳಗಡೆ ಹೋಗಿ ಫ್ಯಾಕ್ಟ್ರಿ ರಿಸೆಟ್ ಅಂತೇಳಿ ಕೊಟ್ಟರೆ ಸಾಕು. ಸೊ ನಿಮ್ಮ ಫೋನಲ್ಲಿ ವೇಟಿಂಗ್ ಫಾರ್ ಡಿವೈಸ್ ಅಂತ ಕೇಳುತ್ತೆ. ಸೊ ಇವಾಗ ನೀವು ಸಿಂಪ್ಲಿ ಯಾವುದೇ ಬಟನ್ನ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ, ಸಿಂಪ್ಲಿ USB ಕೇಬಲನ್ನು ಹಾಕ್ಬಿಡ್ಕು. ಸೊ USB ಕೇಬಲನ್ನು ಹಾಕಿದ್ದೀನಿ ನಾನು. ಸೊ ಹಾಕಿದ ಕೂಡಲೇ ನೋಡ್ಬೋದು COM70 ನಮ್ಮ ಫೋನ್ ಕನೆಕ್ಟ್ ಆಯಿತು. ಸೊ ಈ ರೀತಿ ನೀವು ಯಾವುದೇ ಬಟನನ್ನು ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಫೋನ್ನ ಸ್ವಿಚ್ ಆಫ್ ಮಾಡಿ ಒಂದು 10 ಸೆಕೆಂಡನ್ನು ಕೇಬಲ್ ಹಾಕದೆ ಬಿಡ್ರಿ. ಆಮೇಲೆ ಏನಾಯಿತು, ಫ್ಯಾಕ್ಟ್ರಿ ರಿಸೆಟ್ ಅಂತ ಕೊಟ್ಟು ಕೂಡಲೇ USB ಕೇಬಲ್ ಹಾಕಿರಿ, ಯಾವುದೇ ಬಟನ್ನ ಪ್ರೆಸ್ ಮಾಡಿದೆ. ನಿಮ್ಮ ಫೋನ್ ಆಟೋಮೆಟಿಕ್ ಫ್ಲ್ಯಾಶ್ ಆಗೋದಕ್ಕೆ ಶುರು ಆಗುತ್ತೆ, ಅನ್ಲಾಕ್ ಆಗೋದಕ್ಕೆ ಶುರು ಆಗುತ್ತೆ. ಇವಾಗ ನೋಡ್ಬೋದು ಅನ್ಲಾಕ್ ಆಗತೈತಿ. ಸೊ ಒಂದು 15ರಿಂದ 20 ಸೆಕೆಂಡ್ ಟೈಮ್ ತೊಗೊಳುತ್ತೆ. ಹಬ್ಬ ಅಂದ್ರೆ 1 ನಿಮಿಷದೊಳಗೆ ನಿಮ್ಮ ಫೋನ್ ಅನ್ಲಾಕ್ ಆಗುತ್ತೆ. ಸೊ ಮೆಟಾ ಮೋಡ್ ಒಳಗೆ ಮಾಡಿದರೆ 1 ನಿಮಿಷ ಮೇಲ್ಗಡೆ ತೊಗೊಳ್ಳೋ ಟೈಮ್. ಇನ್ ಕೇಸ್ ನೀವು ಕ್ವಾಲ್ಕಾಮ್ ಅಥವಾ ಬೇರೆ ಯಾವ್ದಾದ್ರು ಫೋನ್ ಕನೆಕ್ಟ್ ಮಾಡಿದರೆ ಇಮಿಡಿಯೇಟಾಗಿ ಒಂದು 20 ಸೆಕೆಂಡ್ಸ್ ಒಳಗಡೆ ಅನ್ಲಾಕ್ ಆಗುತ್ತೆ. ಇವಾಗ ನೋಡ್ಬೋದು ಯೂಸರ್ ಡೇಟಾ ಓಕೆ ಅಂತೇಳಿ ಬಂತು. ಫೋನ್ ಇವಾಗ ರಿಬೂಟಿಂಗ್ ಡಿವೈಸ್ ಅಂತ ಬರತೈತಿ. ಸೊ ಇದು ಕೂಡ ಓಕೆ ಆದಮೇಲೆ ಇಲ್ಲಿ ತೋರಿಸ್ತೈತಿ ಡನ್ ಆಗಿದ್ದು. ಸೊ ಅಲ್ಲಿ ಗಂಟ ನೀವು ವೇಟ್ ಮಾಡಿ, ಯಾವುದೇ ರೀತಿ USB ಕೇಬಲನ್ನು ಅಳಗಾಡಿಸೋದು ಮಾಡೋಕೆ ಹೋಗ್ಬಿಡ್ರಿ. ಇನ್ ಕೇಸ್ USB ಕೇಬಲ್ ಲೂಸ್ ಇದ್ದರೆ ಕನೆಕ್ಟ್ ಮಾಡಿ ಒಂದು ಕಡೆ ಇಟ್ಬಿಡ್ರಿ. ಇನ್ ಕೇಸ್ USB ಕೇಬಲ್ ಲೂಸ್ ಇದ್ದರೆ ಏನಾಗುತ್ತೆ ಅಂದರೆ, ಡಿಸ್ಕನೆಕ್ಟ್ ಆಯಿತು ಅಂದ್ರೆ ಫೋನ್ ಡೆಡ್ ಆಗುವಂಥ ಚಾನ್ಸಸ್ ಇರ್ತೈತಿ. ಸ್ವಲ್ಪ ಹೊತ್ತು ವೇಟ್ ಮಾಡ್ತೀನಿ, ಏನು ಬರ್ತಾಯಿದೆ ನೋಡೋಮಂತ. ಇವಾಗ ಸೊ ರಿಬೂಟಿಂಗ್ ಡಿವೈಸ್ ಅಂತೇಳಿ ಬಂದೈತಿ. ಯೂಸರ್ ಡೇಟಾ ಆಲ್ಮೋಸ್ಟ್ ಓಕೆ ಆಗೈತಿ, ಆಗೈತಿ, 82% ಕಂಪ್ಲೀಟ್ ಆಗೈತಿ. ಸ್ವಲ್ಪ ಹೊತ್ತು ವೇಟ್ ಮಾಡಿ, ಇಲ್ಲೂ ಕೂಡ ಡನ್ ಅಂತ ಬಂತು, ರಿಬೂಟಿಂಗ್ ಡಿವೈಸ್ ಓಕೆ ಅಂತ. ಸೊ ಫೋನ್ ರಿಬೂಟ್ ಆಗಿರಲ್ಲ. ನಿಮ್ಮ ಫೋನ್ ಒಳಗೆ ಏನಾದ್ರು ಚಾರ್ಜಿಂಗ್ ಆಗೋದು ತೋರಿಸ್ತಂದ್ರೆ ಅವಾಗ ನೀವು ಫೋನನ್ನು ಆನ್ ಮಾಡಿರಿ. ಇನ್ ಕೇಸ್ ಆನ್ ಆಗೋದು ತೋರಿಸಲಿಲ್ಲ ಅಂದ್ರೆ ಫೋನ್ನ ಬ್ಯಾಕ್ ಕವರನ್ನು ಓಪನ್ ಮಾಡಿ ಬ್ಯಾಟ್ರಿ ರಿಮೂವ್ ಮಾಡಿ ಮತ್ತೆ ಹಾಕಿ ಆನ್ ಮಾಡಿ. ಇವಾಗ ನೋಡ್ಬೋದು ಚಾರ್ಜ್ ಆಗೋದು ತೋರಿಸಾಗ್ತೈತಿ. ಸೊ USB ಕೇಬಲನ್ನು ರಿಮೂವ್ ಮಾಡಿ ಚಾರ್ಜ್ ಆಗೋದು ರಿಮೂವ್ ಮಾಡಿಸಿಂದ ಪವರ್ ಆನ್ ಮಾಡಿ. ಸೊ ಪವರ್ ಆನ್ ಮಾಡಿದ ಕೂಡಲೇ ಇದೊಂದು 10 ಮಿನಿಟ್ಸ್ ತಗೊಂಡು ಟೈಮ್ ತೊಗೊಳ್ತೈತೆ ಆನ್ ಮಾಡೋ ತನಕ. ಸೊ ಅಲ್ಲಿ ತನಕ ನಾನು ವೇಟ್ ಮಾಡ್ತೀನಿ, ಯಾಕಂದ್ರೆ ಟೈಮ್ ಭಾಳ ತೊಗೊಳುತ್ತೆ. ಸ್ನೇಹಿತರೆ, ಇವಾಗ ನೋಡ್ಬೋದು ಫೋನ್ ನಮ್ಮದು ಆನ್ ಆಯಿತು. ಸೊ ಆನ್ ಆದ ಕೂಡಲೇ ನೀವು ಸೆಟಪ್ಪನ್ನು ಕಂಪ್ಲೀಟ್ ಮಾಡಿ ಫೋನನ್ನು ಕಂಪ್ಲೀಟಾಗಿ ಆನ್ ಮಾಡ್ಬೋದು. ಇನ್ ಕೇಸ್ ಏನಾರು FRP ಲಾಕ್ ಕೇಳ್ತಂದ್ರೆ ಸೇಮ್ ಪ್ರೊಸೀಜರ್, ಮತ್ತೆ ಅನ್ಲಾಕ್ ಟೂಲನ್ನು ಓಪನ್ ಮಾಡಿ
FRP ಬೈಪಾಸ್ ಅಂತ ಹೇಳಿ ಕ್ಲಿಕ್ ಮಾಡಿ ಫೋನನ್ನು ಪವರ್ ಆಫ್ ಮಾಡಿ ವೇಟಿಂಗ್ ಫಾರ್ ಡಿವೈಸ್ ಅಂತ ತೋರ್ಸಾಕತ್ತಿರ್ತೈತಿ ಟೂಲ್ ಒಳಗಡೆ. ಫೋನನ್ನು ಪವರ್ ಆಫ್ ಮಾಡಿ 10 ಸೆಕೆಂಡ್ ವೇಟ್ ಮಾಡಿರಿ. ಇಲ್ಲಿ ನೋಡಿರಿ ಸ್ಕಿಪ್ ಅಂತ ಆಪ್ಷನ್ ಬಂದೈತಿ. ಸೊ ಇನ್ ಕೇಸ್ FRP ಬೈಪಾಸ್ ಆಗಿಲ್ಲ ಅಂದ್ರೆ ಸ್ಕಿಪ್ ಅಂತ ಆಪ್ಷನ್ ಬರೋಂಗಿಲ್ಲ. ಸೊ ಫೋನನ್ನು ಸ್ವಿಚ್ ಆಫ್ ಮಾಡಿ ಇನ್ ಕೇಸ್ ಸ್ಕಿಪ್ ಅಂತ ಆಪ್ಷನ್ ಬಂದಿರಲಿಲ್ಲ ಅಂದ್ರೆ ಸ್ವಿಚ್ ಆಫ್ ಮಾಡಿ FRP ಬೈಪಾಸ್ ಅಂತ ಕ್ಲಿಕ್ ಮಾಡಿ ನಿಮ್ಮ FRP ಬೈಪಾಸ್ ಕೂಡ ಆಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿ ಅಂದ್ಕೊಂಡು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.